ಒಂದು ಫೇಮಸ್ ಆದ ದೇವಸ್ಥಾನ, ಅಲ್ಲಿಗೆ ಜನರು ಹೋಗದೇ ಇರೋರೇ ಇಲ್ಲ. ಎಲ್ಲರೂ ಅವ್ರ ಜೀವಕಾಲದಲ್ಲಿ ಒಂದು ಸಲ ಹೋಗಲೇಬೇಕು ಅನ್ನೋ ಆಸೆ. ಅಷ್ಟೊಂದು ಫೇಮಸ್ ಆದ ದೇವಸ್ಥಾನ. ಅಲ್ಲಿಗೆ ಒಂದು ಸಲ ಒಂದು ವ್ಯಕ್ತಿ ಬರ್ತಾನೆ. ತುಂಬ ದೊಡ್ಡ ಕ್ಯೂ, ಯಾವಾಗಲೂ ರಶ್ಶೇ ರೀ. VIP ಅಂತ ಏನೂ ಇಲ್ಲ ಅಲ್ಲಿ ಹೋದವರೆಲ್ಲ ರಶಲ್ಲಿ ನಿಂತ್ಕೊಳ್ಳಬೇಕು, ಅಷ್ಟೊಂದು ಫೇಮಸ್ ದೇವಸ್ಥಾನ. ಇಲ್ಲಿ ಈ ವ್ಯಕ್ತಿ ಬರ್ತಾನೆ, ಏನೋ ದೇವ್ರ ದರ್ಶನಕ್ಕಾಗಿ ಹೋಗ್ತಿರ್ತಾನೆ. ಹೇಗೋ ಕಷ್ಟಪಟ್ಟು ಕಡೆಗೆ ದೇವರ ದರ್ಶನ ಮಾಡಿಬಿಡ್ತಾನೆ. ಮಾಡಿ ಆದಮೇಲೆ ಅದೇ ಕ್ಯೂ, ಮತ್ತು ಇನ್ನೂ ಕ್ಯೂ ಇದೆ ಹೊರಗಡೆ ಬರೋದಕ್ಕೆ, ಪ್ರಸಾದ ಎಲ್ಲ ತೆಗೆದುಕೊಳ್ಳೋದಕ್ಕೆ. ಅದೇ ಕ್ಯೂ ಅಲ್ಲಿ ಇನ್ನೂ ಆಚೆ ಕಡೆ ಬರ್ತಿರ್ಬೇಕಂತಂದರೆ ಎಲ್ಲರೂ ಅವನ್ನೇ ಗಮನಿಸ್ತಿರ್ತಾರೆ. ಇದೇನಿದು, ಇವನು ಬಂದಿದ್ದಾನೆ. ವಿಶೇಷತೆ ಏನು ಗೊತ್ತಾ ಆ ವ್ಯಕ್ತಿಯಲ್ಲಿ? ಆ ವ್ಯಕ್ತಿ ಹುಟ್ಟಿನಿಂದ ಕುರುಡ ಆಗಿರ್ತಾನೆ. ಈಗ ಎಲ್ರಿಗೂ ಒಂದೊಂದು ಯೋಚನೆ ಮನಸ್ಸಲ್ಲಿ, ಅದೇನಪ್ಪ ಇದು, ನಾವೇಗೋ ಬಂದಿದ್ದೀವಿ ಎಲ್ಲಿಂದಲೋ ದೇವರು ನೋಡೋದಕ್ಕೆ, ದೇವರ ದರ್ಶನ ಪಡ್ಕೊಳ್ಳೋದಕ್ಕೆ ಅಂಥೇಳಿ, ನಮ್ಮ ಜೀವನನೇ ಪಾವನ ಆಗುತ್ತೆ ಅಂತ ನಾವು ಬಂದಿದ್ದರೆ, ಇವನ್ಯಾರೋ ಬಂದಿದ್ದಾನೆ ಕುರುಡ, ಕಣ್ಣೇ ಕಾಣಿಸಲ್ಲ, ಇವನಿಗೇನು ದೇವರು ಕಾಣಿಸುತ್ತೆ ಅಂಥೇಳಿ ಒಬ್ಬ ಧೈರ್ಯ ಮಾಡಿ ಅವನು ಕೇಳ್ತಾನೆ, ಸ್ವಾಮಿ ನನಗೆ ಅರ್ಥ ಆಗ್ತಿಲ್ಲ, ನಾವೆಲ್ಲ ಬಂದಿದ್ದೀವಿ ದೇವ್ರು ನೋಡೋದಕ್ಕೆ, ಅಲ್ಲ ನಿನ್ನ ಕಣ್ಣೇ ಕಾಣಿಸಲ್ಲ, ನೀನೇನಕ್ಕೆ ಬಂದಿದ್ದೀಯಾ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಅಲ್ಲ ಸ್ವಾಮಿ, ಕರೆಕ್ಟ್ ನೀವು ಹೇಳಿದ್ದು, ಖಂಡಿತವಾಗಿಯೂ ನನಗೆ ದೇವ್ರನ್ನ ನೋಡ್ಲಿಕ್ಕೆ ಆಗಲಿಲ್ಲ, ನಾನು ನತದೃಷ್ಟ. ಆದರೆ ನನಗಿನ್ನೊಂದು ಗೊತ್ತಿದೆ ಸ್ವಾಮಿ, ಆದರೆ ನಾನು ಬಂದಿದ್ದೀನಲ್ಲ ಇಲ್ಲಿ, ದೇವ್ರು ನನ್ನ ನೋಡ್ಬೋದಲ್ವ. ನಾನು ನೋಡೋದಕ್ಕಿಂತ ಹೆಚ್ಚು ದೇವ್ರು ನನ್ನ ನೋಡಿಬಿಟ್ರೆ ನನ್ನ ಜೀವನನೇ ಪಾವನ ಆಗಿ ಸಂಜೀವನಿಯಾಗಿ ನನಗೇನು ಬೇಕೋ ಅದೆಲ್ಲ ಸಿಕ್ಕಿ ನಾನು ಸ್ವರ್ಗಕ್ಕೆ ಹೋಗ್ಬಿಡೋದಲ್ವಾ. ನನಗೆ ಅದು ಗೊತ್ತಿದೆ ಸ್ವಾಮಿ. ನನಗೆ ಮುಖ್ಯ ಏನು ಗೊತ್ತಾ, ಅವನು ನೋಡಿದರೆ ಸಾಕು, ನಾನು ನೋಡಿದ್ರೆ ಎಷ್ಟು ಬಿಟ್ಟರೆ ಎಷ್ಟು. ತುಂಬ ಅರ್ಥ ಇದೆಯಲ್ಲ ಇದರಲ್ಲಿ. ಎಷ್ಟು ಸಲ ನಾವು ಹೆಂಗೆ ಅಂದ್ಕೊಂಡಿದ್ದೀವಿ, ಒಂದೇ ಒಂದು ಸಲ ಈ ಯೂನಿವರ್ಸು, ಈ ವಿಶ್ವ, ಈ ದೇವರು ಕಣ್ಣೆತ್ತಿ ನೋಡಿದರೆ ನಮ್ಮ ಸಮಸ್ಯೆಗಳು, ನಮ್ಮ ಸಾಲಗಳು, ನಮ್ಮ ನಷ್ಟಗಳು, ಕೋರ್ಟ್ ಕೇಸುಗಳು, ಸಂಬಂಧಗಳಲ್ಲಿರೋ ಬಿರುಕುಗಳು, ಅಲ್ಲ ಯಾವುದೇ ತೊಂದರೆ ಇರ್ಬೋದು ರೀ, ಅದೆಲ್ಲ ದೊಡ್ಡದೇನ್ರಿ ದೇವ್ರ ದೃಷ್ಟಿಯಲ್ಲಿ ಅಥವಾ ಯೂನಿವರ್ಸ್ನ ದೃಷ್ಟಿಯಲ್ಲಿ? ಎಲ್ಲ ಇಸ್ ಜಸ್ಟ್ ನಥಿಂಗ್, ಇಸ್ ಜಸ್ಟ್ ಸಿಂಪ್ಲಿ ನಥಿಂಗ್. ಸೊ ಹಾಗಾಗಿ ನಮ್ಮನ್ನು ದೇವರು ನೋಡಬೇಕು, ನಮ್ಮನ್ನು ವಿಶ್ವ ನೋಡಬೇಕು, ನಮ್ಮನ್ನು ಯೂನಿವರ್ಸ್ ನೋಡಬೇಕು ಅಂತಂದರೆ ನಾವೇನು ಮಾಡಬೇಕು? ತುಂಬ ವಿಚಾರಗಳಿದ್ದಾವೆ. ಯಾರೆಲ್ಲ ಡಿಸೆಂಬರ್ 8, 9, 10 ಆನ್ಲೈನ್ 100 ಕೋಟಿ ಬಿಸ್ನೆಸ್ ವರ್ಕ್ಶಾಪ್ಗೆ ಬರ್ತಿದ್ದೀರೋ ಅವರೆಲ್ಲರೂ ಇದನ್ನು ಮಾಡಬೇಕು, ಖಂಡಿತ ಮಾಡಬೇಕು. ಯಾರೋ ಮಿಸ್ ಮಾಡಬಾರ್ದು. ನಾನು ಕೇಳ್ತೇನೆ, ಕ್ವೆಶನ್ಸ್ ಕೇಳ್ತೇನೆ ನಾನು ವರ್ಕ್ಶಾಪಲ್ಲಿ. ಈ ಸಿನಿಮಾಗಳು ನೋಡಬೇಕು. ಹೌದು, ನೀವು ಕೇಳಿಸ್ಕೊಳ್ತಿರೋದು ಕರೆಕ್ಟು. ಈ ಮೂವೀಸು, ಈ ಸಿನಿಮಾಸ್ ನೋಡಬೇಕು, ಮ್ಯಾಂಡೇಟ್ರಿ. ಮೊದಲನೇದು 1971ನೇ ಇಸ್ವಿಯಲ್ಲಿ ರಿಲೀಸ್ ಆದ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿರುವ ಕಸ್ತೂರಿ ನಿವಾಸ. ಎಲ್ಲರೂ ನೋಡ್ಬೇಕ್ರಿ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ನೋಡಿ, ತುಂಬ ಅದ್ಭುತವಾಗಿದೆ. ಯಾಕೆ ನೋಡಬೇಕು? ನಿಮಗೇನೇನೋ ಅರ್ಥ ಆಗಿಬಿಡುತ್ತೆ, ನಾನು ಹೇಳೋದೇ ಬೇಡ. ಬಟ್ ಆದರೂ ವರ್ಕ್ಶಾಪಲ್ಲಿ ಇದ್ರ ಬಗ್ಗೆ ನಿಮ್ಗೆ ತಿಳಿಸ್ತೇನೆ. ಎರಡನೇದು ರಕ್ತ ಕಣ್ಣೀರು ನೋಡಬೇಕು, ಮರಿಬೇಡಿ. ಮೂರನೇದು ಹಚಿ, HACHI, ಹಚಿ ಅ ಡಾಗ್ಸ್ ಟೇಲ್. ತುಂಬ ಅದ್ಭುತವಾದ ಇಂಗ್ಲೀಷ್ ಸಿನಿಮಾ ಇದು. ಯೂಟ್ಯೂಬಲ್ಲೇ ಸಿಗುತ್ತೆ, ದಯವಿಟ್ಟು ಮರೀದೇ ನೋಡಬೇಕು. ಏಕೆ ಏನು ಅಂತಂತೇಳಿ ನಾನು ವರ್ಕ್ಶಾಪಲ್ಲೇ ತಿಳಿಸ್ತೇನೆ. ಇದು ಮೂರನೇ ಸಿನಿಮಾ. ನಾಲ್ಕನೇದು KGF ಪಾರ್ಟ್ 1 ಮತ್ತು ಪಾರ್ಟ್ 2 ಮತ್ತೆ ನೋಡಿ. ನೀವು ನೋಡಿರ್ಬೋದು ಇದಕ್ಕೂ ಮುಂಚೆ, ಆ ದೃಷ್ಟಿ ಬೇರೆ. ಇವತ್ತು ನಾನು ಹೇಳ್ತಿದ್ದೀನಿ ನೋಡಿ, ನಿಮ್ಗೆ ಅರ್ಥ ಬೇರೆ ಥರ ಆಗುತ್ತೆ, ಗೊತ್ತಿರಲಿ. ಐದನೇದು ಸ್ಕ್ಯಾಮ್ 1992. ತುಂಬ ಜನ ಇದನ್ನು ನೋಡಿರ್ಬೋದು. ಇಟ್ಸ್ ಮೈ ವೆರಿ ಪರ್ಸ್ನಲ್ ಫೇವ್ರೆಟ್. ದಯವಿಟ್ಟು ನೋಡಿ, ತುಂಬ ಅರ್ಥ ಆಗ್ಬಿಡುತ್ತೆ ರೀ. ಸ್ಕ್ಯಾಮ್ 1992 ಇದು ಸೋನಿ ಲೈವಲ್ಲಿದೆ, ಸಬ್ಸ್ಕ್ರೈಬ್ ಮಾಡಿ ನೋಡಬೇಕಾಗುತ್ತೆ. ಮತ್ತು ಪುಷ್ಪ 1 ಮತ್ತು 2 ಇನ್ನೇನು ಬರ್ತಿದೆ, ದಯವಿಟ್ಟು ನೋಡಿ. ನಮಗೆ ಎಜುಕೇಷ್ನಲ್ ಪರ್ಪಸ್ ನೋಡ್ತೀವಿ, ಬೋತ್ ಎಂಟರ್ಟೈನ್ಮೆಂಟು ಸಿಗುತ್ತೆ, ಪ್ಲಸ್ ಮನಿ ಬಗ್ಗೆ, ಹಣ ಆಸ್ತಿ ಐಶ್ವರ್ಯಗಳ ಬಗ್ಗೆ ತುಂಬ ವಿಚಾರಗಳಿದ್ದಾವೆ. ಸೊ ದಯವಿಟ್ಟು ನೋಡಿ. ಲಾಸ್ಟ್ ಒನ್, ಈಗ ಏನೋ ಕರೆಂಟ್ಲಿ ಆ ಸಿನಿಮಾ ನಡೀತಿದೆ, ಸೊ ಲಕ್ಕಿ ಭಾಸ್ಕರ್ ಅಂತಂಥೇಳಿ, ದಯವಿಟ್ಟು ಈ ಸಿನಿಮಾವನ್ನು ನೋಡಿ. ಕಡೆಗೆ ಇವೆಲ್ಲ ನೋಡಿದ ಮೇಲೆ ಇನ್ನೊಂದು, ಇದೆಲ್ಲದಕ್ಕಿಂತ ಅದ್ಭುತವಾಗಿರೋದು ಇನ್ನೊಂದು ನೆಟ್ಫ್ಲಿಕ್ಸ್ ಸೀರೀಸ್ ಇದೆ. ಇದೆಲ್ಲ ನೋಡಿದಾದಮೇಲೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ಇಲ್ಲ ಅಂತಂದರೆ ವರ್ಕ್ಶಾಪ್ ಬಂದವರಿಗೆ ನಾನು ಖಂಡಿತವಾಗಿಯೂ ತಿಳಿಸ್ತೇನೆ, ಇದೆಲ್ಲರೂ ನೋಡಬೇಕು, ಅದು ವೆಬ್ ಸೀರೀಸ್. ಸೊ ಹಾಗಾಗಿ ಯಾಕೆ ನೋಡಬೇಕು, ಏನಿದರಲ್ಲಿದೆ,
ಏನು ವಿಶ್ವರಹಸ್ಯಗಳಿದೆ ಎಲ್ಲವೂ ನಾನು ತಿಳಿಸ್ಕೊಡ್ತೇನೆ. ಎಲ್ಲರೂ ಶ್ರೀಮಂತರಾಗಬೇಕು ಗೊತ್ತಿರಲಿ. ಕೆಳಗೆ ಬರುವಂಥ ಸ್ಕ್ರಾಲ್ ಆಗ್ತಿರೋ ನಂಬರ್ಗಳಿಗೆ ಕಾಲ್ ಮಾಡಿ. ಯಾಕಂದರೆ 100 ಕೋಟಿ ವರ್ಕ್ಶಾಪ್ಗೆ ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಬಂದುಬಿಟ್ರೆ ನೀವು ಕಲಿಯೋದಕ್ಕಾಗಲ್ಲ. ಪೂರ್ವ ಸಿದ್ಧತೆಗಳಿದ್ದಾವೆ. ನಿಂಬೆ ಹಣ್ಣಲ್ಲಿ ಏನು ಮಾಡಬೇಕು, ತುಳಸಿ ಕಟ್ಟೆಗೆ ಪೂಜೆ ಹೇಗೆ ಮಾಡಬೇಕು, ತೆಂಗಿನಕಾಯಲ್ಲಿ ಏನೋ ಒಂದು ಕಾರ್ಯ ಮಾಡೋದಿದೆ, ಉಪ್ಪಿನಿಂದ ಕಾರ್ಯ ಮಾಡೋದಿದೆ, ಪ್ರತಿಯೊಂದು ಇದೆ. ಸೊ ದಯವಿಟ್ಟು ನೀವು ಕಾಲ್ ಮಾಡಿ, ಕೆಳಗಡೆ ಸ್ಕ್ರಾಲ್ ಆಗ್ತಿರೋ ನಂಬರ್ಸ್ಗೆ ಕಾಲ್ ಮಾಡಿ ಪೂರ್ವ ಸಿದ್ಧತೆಗಳು ಏನೇನು ಅಂತಂತ ಕೇಳಿ. ಅವ್ರು ತಿಳಿಸ್ತಾರೆ. ಪೂರ್ವ ಸಿದ್ಧತೆಯಾಗಿ ನಾನು ಎಲ್ಲರಿಗೂ ಸಿಗ್ತೇನೆ 8, 9, 10 ಡಿಸೆಂಬರ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್.